ಲಿಖಿತ ಇವತ್ತು ನಾಡಿನಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ. ಹಾಗಾಗಿ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇರುವಂತಹ ಎಲ್ಲ ದೇವಸ್ಥಾನಗಳು ಕೂಡ ಈ ಒಂದು ಹಬ್ಬದ ಸಂಭ್ರಮ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಶ್ರೀನಿವಾಸ ದೇವಸ್ಥಾನ ಏನಿದೆ ಆ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ಆಗ್ತಾ ಇದೆ. ಜೊತೆಗೆ ಇಸ್ಕಾನ್ ದೇವಸ್ಥಾನದಲ್ಲೂ ಕೂಡ ಸಾಕಷ್ಟು ಹಬ್ಬದ ಸಂಭ್ರಮ ಹೆಚ್ಚಾಗಿದ್ದು, ಈ ಒಂದು ವೈಕುಂಠ ಏಕಾದಶಿ ಹಿನ್ನೆಲೆ ಸಾಕಷ್ಟು ಜನರು ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ದೇವಸ್ಥಾನಗಳಿಗೆ ಸಾಕಷ್ಟು ಜನರು ಬರ್ತಾ ಇರುವಂಥದ್ದು. ಜೊತೆಗೆ ದೇವರಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಜೊತೆಗೆ ಮಹಾಮಂಗಳಾರತಿ ಪೂಜೆಗಳು ಕೂಡ ನಡೀತಾ ಇದೆ. ಇಸ್ಕಾನ್ ಟೆಂಪಲಲ್ಲಿ ಬೆಳಗ್ಗೆ 3:15ರಿಂದ ವಿಶೇಷ ಪೂಜೆ, ಅಭಿಷೇಕ, ಜೊತೆಗೆ 4:15ರಿಂದ ಮಹಾಮಂಗಳಾರತಿ ಕೂಡ ಆರಂಭವಾಗಿದೆ. ವೈಕುಂಠ ಏಕಾದಶಿ ಅಂದರೆ ನಮಗೆ ಗೊತ್ತಿರುತ್ತೆ, ವೈಕುಂಠ ದ್ವಾರದ ಬಾಗಿಲು ತೆರೆದಿರುತ್ತೆ. ಆ ಒಂದು ದ್ವಾರ ಅಂದರೆ ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ಹೀಗಾಗಿ ಈ ಒಂದು ವೈಕುಂಠ ಏಕಾದಶಿಯ ದಿನ ವೈಕುಂಠ ದ್ವಾರವನ್ನು ಪ್ರವೇಶಿಸಿದ್ರೆ ನಮಗೆ ಸ್ವರ್ಗಕ್ಕೆ ನಾವು ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಹೀಗಾಗಿ ಇಸ್ಕಾನ್ನ ಈ ಒಂದು ಮುಖ್ಯ ದ್ವಾರ ಏನಿದೆ, ಈ ಮುಖ್ಯ ದ್ವಾರದ ಬಳಿ ವೈಕುಂಠ ದ್ವಾರವನ್ನು ಕೂಡ ನಿರ್ಮಿಸಿರುವಂಥದ್ದು ಏನು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಇದು ಇಸ್ಕಾನ್ ದೇವಸ್ಥಾನದ ಒಳಗಡೆ ನಾವು ಎಂಟ್ರಿ ಆಗ್ತೀವಲ್ಲ, ಈ ಒಂದು ದ್ವಾರವನ್ನು ನಿರ್ಮಾಣ ಮಾಡಿ ಇದ್ರ ಮೂಲಕ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಬಂದು ದೇವರ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಜೊತೆಗೆ ಶ್ರೀನಿವಾಸನ ದರ್ಶನವೂ ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಇಸ್ಕಾನ್ ಅಂದರೆ ನಗರದ ಪ್ರಸಿದ್ಧ ದೇವಸ್ಥಾನಗಳ ಪೈಕಿ ಇಸ್ಕಾನ್ ದೇವಾಲಯವು ಕೂಡ ಅತಿ ಮುಖ್ಯವಾದಂಥದ್ದು. ಹೀಗಾಗಿ ಇಸ್ಕಾನ್ ದೇವಸ್ಥಾನಕ್ಕೆ ಯೂಶಲಾಗಿ ಸಾಕಷ್ಟು ಜನರು ಬರ್ತಾರೆ. ಅದರಲ್ಲೂ ಭಕ್ತರಿಗೆ ವಿಶೇಷವಾದಂತಹ ಅವಕಾಶಕ್ಕೂ ಕೂಡ ಇಲ್ಲಿ ಒಂದು ದರ್ಶನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸಾಕಷ್ಟು ಭಕ್ತರು ಬರ್ತಾರೆ, ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ವೈಕುಂಠ ಏಕಾದಶಿಯ ಸಂಭ್ರಮದಲ್ಲಿ ಪೂಜೆಗೆ ಭಾಗಿಯಾಗ್ತಾ ಇದ್ದಾರೆ. ಮಾತಾಸ್ಮೆ ಇಲ್ಲಿ ಬಂದಿರೋರು ಏನು ಹೇಳ್ತಾರೆ ಅಂತ. ಮೇಡಮ್, ಇವತ್ತು ವೈಕುಂಠ ಏಕಾದಶಿ ಸಂಭ್ರಮ ಇಸ್ಕಾನ್ಗೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಖುಷಿ ಆಗ್ತಾ ಇದೆ. ಇವತ್ತಿಗಿಂತ ಒಳ್ಳೆ ದಿನ ಐ ಡೋಂಟ್ ಥಿಂಕ್ ಸೊ. ಲೈಕ್ ದಿನ ಬರ್ಬೋದು ದೇವಸ್ಥಾನಕ್ಕೆ, ಬಟ್ ಟುಡೇ ಇಸ್ ಸ್ಪೆಷಲ್ ಡೇ ಅಂತ. ಓಕೆ, ಮನೆಯಲ್ಲಿ ಏನಾದರೂ ಪೂಜೆ ಮಾಡೋದು, ಗೋವಿಂದನ ದೇವಸ್ಥಾನಕ್ಕೆ ಹೋಗೋದು, ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಾ. ಸೊ ಏನು ಹೇಳ್ತೀರಾ? ವೈಕುಂಠ ಏಕಾದಶಿದು ಏನು ವೈಕುಂಠ ದ್ವಾರ ಕೂಡ ಓಪನ್ ಮಾಡಿದ್ದಾರೆ, ಹೇಗೆ ಅನಿಸ್ತದೆ? ತುಂಬ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಡೆಕೋರೇಟ್ ಕೂಡ ಮಾಡಿದ್ದಾರೆ. ಮತ್ತು ಎಷ್ಟೊಂದು ಆ್ಯಕ್ಟಿವಿಟೀಸ್ ಕೂಡ ಇಟ್ಟಿದ್ದಾರೆ. ಲೈಕ್ ಅಲ್ಲಿ ಕ್ವಿಜ್ ಇತ್ತು, ಸೊ ಆ ಥರ ಎಲ್ಲ ಪ್ರಸಾದ ಎಲ್ಲ ತುಂಬ ಖುಷಿ ಆಗುತ್ತೆ. ಓಕೆ, ಫ್ರೆಂಡ್ಸ್ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಕಾಲೇಜಿಂದ ಇವತ್ತು ದೇವರು ಇಂಪಾರ್ಟೆಂಟು ಕಾಲೇಜಲ್ಲ ಅಂತ ಫಸ್ಟು ಕಾಲೇಜಿಗೆ ಬಂದು ಆಮೇಲೆ ಕಾಲೇಜ್ಗೆ ಹೋಗ್ತೀನಿ 10 ಗಂಟೆ ಹಂಗೆ, ಅದಕ್ಕೆ ಇವತ್ತು ಬಂದಿರೋದು. ಪ್ಲಸ್ ಅಲ್ಲಿ ಕ್ವಿಜ್ ಇತ್ತು, ಕ್ವಿಝಲ್ಲೂ ಫುಲ್ 10 on 10 ಸ್ಕೋರ್ ಮಾಡಿದ್ದೀನಿ ನಾನು. ಅದಕ್ಕೆ ಇವಾಗ ಬೇಗ ಎಂಟ್ರಿ ಕೊಡಿಸ್ತಾರೆ, ಪ್ರಸಾದ ಕೊಟ್ಟರು. ಓಕೆ, ದೇವ್ರ ದರ್ಶನ ಮಾಡಿದ್ರೆ ಕಾಲೇಜಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತನಾ? ಅವ್ರ ಆಶೀರ್ವಾದ ಇದ್ರೇ ಮಾರ್ಕ್ಸ್ ಬರೋದಿಲ್ಲ ಅಂದರೂ ಬರಲ್ಲ. ಅದಕ್ಕೆ ಭಕ್ತಿ ಇರಬೇಕು ಅಂತ ಬಂದಿರೋದು. ಯಾವ ಏರಿಯಾದಿಂದ ಬಂದಿರೋದು? ವಿದ್ಯಾರಣ್ಯಪುರ. ಓಕೆ, ಇನ್ನೂ ಒಂದಷ್ಟು ಜನ ಭಕ್ತಿದ್ದಾರೆ. ಮೇಡಮ್, ಮಾತಾಡ್ತೀರಾ? ಇವತ್ತು ಇಸ್ಕಾನ್ ದೇವಸ್ಥಾನಕ್ಕೆ ಬಂದಿದ್ದೀರಾ, ವೈಕುಂಠ ಏಕಾದಶಿ ಏನು ಹೇಳ್ತೀರಾ? ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡಿದರೆ ನಮಗೂ ತುಂಬ ಖುಷಿ ಆಯಿತು. ಓಕೆ ಓಕೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ಮನೇಲೆಲ್ಲ ಹಬ್ಬ ಆಚರಣೆ ಮಾಡ್ತೀರಾ? ಮಾಡ್ತೀರಾ? ಓಕೆ ಓಕೆ, ಲಿಖಿತ, ಇಸ್ಕಾನ್ ದೇವಸ್ಥಾನಕ್ಕೆ ಸಾಕಷ್ಟು ಜನರು ಬಂದಿದ್ದಾರೆ. ಸ್ಟೂಡೆಂಟ್ಸು, ಫ್ಯಾಮಿಲಿ ಎಲ್ಲರೂ ಕೂಡ ಕುಟುಂಬ ಸಮೇತ ಬಂದು ಈ ಒಂದು ವೈಕುಂಠ ಏಕಾದಶಿಯ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು. ಇವತ್ತು ನಗರದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸಾಕಷ್ಟು ಜನರು ದೇವಸ್ಥಾನಗಳಿಗೆ ಹೋಗಿ ವಿಸಿಟನ್ನು ಮಾಡ್ತಾ ಇದ್ದಾರೆ. ಇಸ್ಕಾನ್ನಲ್ಲೂ ಕೂಡ ಈ ವೈಕುಂಠ ಏಕಾದಶಿಯ ಸಂಭ್ರಮ ಜೋರಾಗಿದೆ.